ಈಗ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ನೂತನ ಸರ್ಕಾರದಲ್ಲಿ ಡಿಸಿಎಂ ಸ್ಥಾನಕ್ಕೆ ಬೆಂಬಲಿಗರ ಪಟ್ಟು. ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಾಗಿ ಒತ್ತಾಯ ಮಾಡ್ತಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಮಾಡಿ. ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ಸಿಗುವಂತೆ ಪೂಜೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ಈ ಹಿನ್ನೆಲೆ ಬರ್ತಾ ಇರುವಂತ ಅಪ್ಡೇಟ್ಸ್. ಪ್ರಿಯಾಂಕ್ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ. ಪೋಸ್ಟರ್ ಹಾಕ್ಸಮ್ ಅಣ್ಣ ಸ್ವಲ್ಪ ಘೋಷಣೆ ಸಾವಕಾಶ ಮುಂದಿನ ಉಪ ಮುಖ್ಯಮಂತ್ರಿಯಾಗಿ ಮಾಡಲು ಪ್ರಿಯಾಂಕ್ ಖರ್ಗೆ ಅವರಿಗೆ, ಡೆಪ್ಟಿ ಸಿಎಂ ಅವರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಅದು ಶರಣಬಸವೇಶ್ವರ ಪ್ರಿಯಾಂಕ್ ಖರ್ಗೆ ಅವರಿಗೆ, ಡೆಪ್ಟಿ ಸಿಎಂ ಅವರಿಗೆ, ಸಿಎಂ ಆಗ್ಲೇಬೇಕು, 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 ಡೆಪ್ಟಿ ಸಿಎಂ ಆಗ್ಲೇಬೇಕು, 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 ಡೆಪ್ಟಿ ಸಿಎಂ ಆಗ್ಲೇಬೇಕು. ಅದೇ ರೀತಿಯಾಗಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ, ಇವರಿಗೆ ಹೊಡಿ. ಬರ್ರಿ ಬರ್ರಿ ನೀವು ಚಲೋ ಮಾಡಲೇಬೇಕು ಡೆಪ್ಟಿ ಸಿಎಂ ಆಗಲೇಬೇಕು, ಡೆಪ್ಟಿ ಸಿಎಂ ಆಗಲೇಬೇಕು, ಕೂಗ್ತಾ ಇರ್ತಕ್ಕಂಥದ್ದು ಖುದ್ದು ಆ ಸದ್ಯ ಏನು ಪ್ರಿಯಾಂಕ್ ಖರ್ಗೆ ಅವರ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ಉಪಮುಖ್ಯಮಂತ್ರಿ ಆಗಿದೆ. 2026 ಉಪಮುಖ್ಯಮಂತ್ರಿ ಆಗಬೇಕನ್ನೋಂಥ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆ ಪುನಸ್ಕಾರ ನಡೆದಿದೆ. ಇವತ್ತು 101 ತೆಂಗಿನಕಾಯಿ ಒಡೆದು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸಂಥ ಯಾವುದಾದ್ರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು. ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂಥ ನಾಯಕರು ಯಾರಾದರೂ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ IT BT ಮಂತ್ರಿ ಇದ್ದರು ಅವರು. ಅವರಿಗೆ ಎಲ್ಲ ಕಂಪ್ನಿ ಏನು ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಅದಾವೆ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ IT BT ಕೊಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ದರು. ಅಂಥ ಒಂದು ಹೆಸರುವಾಸಿ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಡೆಪ್ಟಿ ಸಿಎಂ ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಉಳಿದ ಎಲ್ಲ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂಥ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ಅವರು ನಮ್ಮ ಜಿಲ್ಲೆ ಆದರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆಯಾಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂಥ ಈ ಉಸ್ತುವಾರಿ ಮಂತ್ರಿಯಾಗಿ ಹಿಡಿದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದಯಮಾಡಿ ನಾನು ಕೇಳೋದಿಷ್ಟೇ, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿಂದರೆ ಅಂಥ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂಥ ಎಲ್ಲ ಯುವಕರನ್ನು, ವೃದ್ಧರನ್ನು ಮತ್ತು ಮಹಿಳೆಯರನ್ನು ಮತ್ತು ಹಿರಿಯರನ್ನು ಒಂದು ಗೌರವ ಕೊಡುವಂಥವ್ರು ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ, ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದೈವ ದೇವತಾದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹೀಗೆ ಸದ್ಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಈಗ ಒಂದು ಒತ್ತಾಯ ಮಾಡ್ತಿದ್ದಾರೆ. ಕಾರ್ಯಕರ್ತರು ಇಲ್ಲಿ ಅವ್ರಿಗೂ ಕೂಡ DCM ಹುದ್ದೆಯನ್ನ ಕೊಡಬೇಕು, ಪಕ್ಷಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾವುದೇ ಕಪ್ಪುಚ್ಚಿಕೆ ಇಲ್ಲ ಅವ್ರ ರಾಜಕೀಯ ಜೀವನದಲ್ಲಿ ಅಂತ ಹೇಳಿ ಪೂಜೆ ಮಾಡಲಾಗ್ತಾ ಇದೆ.